ಅಯ್ಯೋ, ಬೆಳಿಗ್ಗೆ ಎದ್ದ ತಕ್ಷಣ ಯಾರ್ ಮುಖ ನೋಡಿದೆ, ಏನಿವತ್ತು ಎಲ್ಲ ಗಜಿಬಿಜಿ, ಟೆನ್ಷನ್, ಒಂದು ಕೆಲಸವೂ ಸರಳವಾಗಿ ಆಗುತ್ತಿಲ್ಲ. ಛೆ, ಬೆಳಿಗ್ಗೆ ಎದ್ದ ತಕ್ಷಣ ಮುಹೂರ್ತ ಚೆನ್ನಾಗಿರ್ಲಿಲ್ಲ ರೀ, ಯಾರು ಮುಖ ನೋಡಿದ್ನೋ ಏನೋ, ಇದೆಲ್ಲ ಅದರ ಪ್ರಭಾವನೆ ಅಂತ ನಮ್ಮಲ್ಲಿ ಬಹಳಷ್ಟು ಜನ ಒಂದೊಂದ್ಸಲ ಮಾತಾಡೋದು ನೋಡ್ತಾ ಇರ್ತೀವಿ. ಕೆಲಸಗಳು ಸರಳವಾಗಿ ಸುಲಭವಾಗಿ ಆಗದೇ ಇದ್ರೆ, ಅಥವಾ ಯೋಜನೆ ಮಾಡಿಕೊಂಡ ಕೆಲಸಗಳು ಜರಗದೇ ಇದ್ರೆ, ಇಲ್ವೇ ಅರ್ಜೆಂಟ್ ಆಗಿ ಮಾಡಬೇಕಾದ ಕೆಲಸಗಳು ಗಂಟೆಗಳು ಜರಗದೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತಾ ಕೆಲಸಗಳು ಎಳೆದಾಡುವಂತಾದ್ರೆ, ಇಲ್ಲವೇ ಮೇಲಾಧಿಕಾರಿಗಳಿಂದ ಬೈಗಳ ಮಂಗಳಾರತಿ ಪುಷ್ಪಾರ್ಚನೆ ನಡೆದ್ರೆ ಈ ಮಾತು ಥಟ್ ಅಂತ ನಮ್ಮ ಬಾಯಿಗೆ ಬಂದ್ಬಿಡುತ್ತೆ. ಅದೇನಪ್ಪಾ ಅಂದ್ರೆ, ಯಾರ್ ಮುಖ ನೋಡಿ ಎದ್ದೇನೋ ಏನೋ ಇವತ್ತು ಅಂತ ಅಲ್ವೇ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ನಂಬುವವರಂತೂ ಬಹಳಷ್ಟು ಜನ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಮಗೆ ಆ ದಿನ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಕ್ರೆಡಿಟ್ ಏನೇ ಇರ್ಲಿ, ಬೆಳಿಗ್ಗೆ ಎದ್ದ ತಕ್ಷಣ ಯಾರ್ ಮುಖ ನೋಡಿರ್ತೀವೋ ಅವರಿಗೆ ಮೀಸಲಾಗಿರುತ್ತೆ, ಇಲ್ವೇ ಅವರಿಗೆ ಸಲ್ಲುತ್ತದೆ. ಏನಂತೀರಾ? ಹೌದಲ್ವೇ ಫ್ರೆಂಡ್ಸ್? ಕೆಲವರಿಗೇನೋ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಚಿತ್ರಪಟವನ್ನ ನೋಡೋದು, ಇನ್ನು ಕೆಲವರೇನೋ ತಮ್ಮ ಇಷ್ಟವಾದ ಜನರ ಮುಖವನ್ನ ನೋಡಿ ಹೇಳೋದುಂಟು. ಇನ್ನು ಕೆಲವರಂತೂ ಇವು ಯಾವೂ ಬೇಡ, ಅವೆಲ್ಲ ಹುಚ್ಚು ನಂಬಿಕೆ ಅಂತ ಡೋಂಟ್ ಕೇರ್ ರೀತಿಯಲ್ಲಿ ಇರುವವರು ಇದ್ದಾರೆ. ಹಾಗೆ ನೋಡಿದ್ರೆ ಅನಾದಿ ಕಾಲದಿಂದಲೂ ಪುರಾಣ ಇತಿಹಾಸಗಳಲ್ಲಿ ಹೇಳಿರುವ ಪ್ರಕಾರ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ನೋಡ್ಬೇಕು, ಏನ್ ನೋಡ್ಬಾರ್ದು, ಏನ್ ನೋಡಿದ್ರೆ ನಮಗೆ ಶುಭ ಜರುಗುತ್ತೆ, ಒಳ್ಳೇದಾಗುತ್ತೆ, ಏನ್ ನೋಡದಿದ್ರೆ ಒಳ್ಳೇದಾಗಲ್ಲ, ಮತ್ತೆ ಇನ್ನು ಏನ್ ನೋಡಿದ್ರೆ ನಮಗೆ ಸಮಸ್ಯೆಗಳ ಸುರಿಮಳೆಯಲ್ಲಿ, ಕಷ್ಟಗಳಲ್ಲಿ ಬೆಂದು ಬಳಲುತ್ತೀವಿ ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ಇನ್ನು ಬೆಳಿಗ್ಗೆ ಎದ್ದು ನೋಡಬಾರದ ವಸ್ತುಗಳನ್ನ ನಾವೀಗ ನೋಡೋಣ. ಅವು ಏನಪ್ಪಾ ಅಂದ್ರೆ, ಮುಖ್ಯವಾಗಿ ಗಂಡಸರು ಕೂದಲು ಬಿಟ್ಟುಕೊಂಡ ಹೆಂಡತಿಯ ಮುಖವನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಾರ್ದಂತೆ. ಇನ್ನು ಹಾಗೆಯೇ ಹೆಣ್ಮಕ್ಕಳು ಹಣೆಯಲ್ಲಿ ಕುಂಕುಮ ಹಚ್ಚಿಕೊಳ್ಳುವುದು ಅಥವಾ ಕುಂಕುಮವನ್ನ ಧರಿಸುವುದು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ. ಹೀಗೆ ಸುಹಾಸಿನಿಯರು ಹಣೆಯಲ್ಲಿ ಕುಂಕುಮ ಇರದೇ ಇರುವುದು, ಹಾಗೆ ಹಣೆಯಲ್ಲಿ ಕುಂಕುಮ ಇರದ ಹೆಣ್ಣುಮಕ್ಕಳ ಮುಖವನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಇನ್ನು ಮುಖ್ಯವಾಗಿ ಹೆಣ್ಮಕ್ಳು ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೋಡ್ತಿರ್ತೀವಿ, ಅಡಿಗೆ ಮನೆಗೆ ಧಾವಿಸುತ್ತಾ ಹೋಗ್ತಾರೆ. ಆದ್ರೆ ಅಡಿಗೆ ಮನೆಗೆ ಹೋಗಿ ಬೇಡ ಅನ್ನೋದಿಲ್ಲ, ಆದ್ರೆ ಅಡಿಗೆ ಮನೆಯಲ್ಲಿ ಅಪರಿಶುಭ್ರವಾದ ಅಥವಾ ತೊಳೆಯದ ಪಾತ್ರೆಗಳನ್ನ, ಸಾಮಾನುಗಳನ್ನ ನೋಡಬಾರ್ದು. ಅದು ಮುಂದಿನ ದಿನಚರಿಯಲ್ಲಿ ಕಿರಿಕಿರಿಯನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಮನೆಯಲ್ಲಿ ಏನೋ ಪ್ರಾಣಿಗಳ ಚಿತ್ರಗಳನ್ನ ಇಟ್ಕೊಂಡಿರ್ತಾರೆ, ಅದು ಕ್ರೂರ ಪ್ರಾಣಿಗಳ ಚಿತ್ರಗಳನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ಲೇಬಾರ್ದು ಅನ್ನುವ ಒಂದು ಪ್ರತೀತಿ ಇದೆ. ಹಾಗೆ ಕೆಲವರಿಗಂತೂ ತಾವು ಸಾಕು ಪ್ರಾಣಿಗಳನ್ನ ನೋಡೇ ಬೆಳಗಾಗುತ್ತೆ, ಆ ಕೆಲಸಗಳನ್ನ ನಾವು ಮಾಡ್ಲೇಬಾರ್ದು. ಅಂದ್ರೆ ಕ್ರೂರವಾದ ಪ್ರಾಣಿಗಳ ಚಿತ್ರಪಟಗಳನ್ನಾಗ್ಲಿ ಅಥವಾ ಪ್ರಾಣಿಗಳನ್ನ ನೋಡುತ್ತಾ ಹೇಳುವುದಾಗ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಕುರುಡರನ್ನ, ವಿಧವೆಯರನ್ನ ನೋಡುವುದು ಅಶುಭಕ್ಕೆ ಸಂಕೇತ ಎಂದು ಭಾವಿಸುವುದು ಉಂಟು. ಇದು ಹೀಗೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಾರದ, ಮಾಡಬಾರದ ಕೆಲಸಗಳು ಇವಾದ್ರೆ, ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೋಡಬೇಕಾದ ವಸ್ತುಗಳು ಇವೆ. ಅವೇನಂತೀರಾ? ನೋಡೋಣ ಬನ್ನಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ನಾವು ನಮ್ಮ ಭಾರವನ್ನ, ನಮ್ಮ ಪುಣ್ಯ ಪಾಪಗಳನ್ನ ಹೊತ್ತ ಭೂತಾಯಿಯನ್ನ ನಮಸ್ಕರಿಸಬೇಕು. ಹೀಗೆ ನಮಸ್ಕರಿಸಿದ ನಂತರ ಭೂಮಿಯ ಮೇಲೆ ಕಾಲಿಟ್ಟು ಮತ್ತೊಮ್ಮೆ ಭೂತಾಯಿಯನ್ನ ಕಣ್ಣಿಗೆ ಹಚ್ಚಿಕೊಂಡು ಏಳುವುದರಿಂದ ಅಂದಿನ ದಿನವೆಲ್ಲ ಉಲ್ಲಾಸವಾಗಿ ಶುಭವೇ ಜರುಗುತ್ತದೆ ಎಂದು ಹೇಳುತ್ತಾರೆ ಹಿರಿಯರು. ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ವೇದ ಬ್ರಾಹ್ಮಣರ ಮುಖವನ್ನು ಸಹ ನೋಡುವುದು ಬಹಳಷ್ಟು ಒಳ್ಳೆಯದು ಅಂತಾರೆ. ಯಾಕಂದ್ರೆ ಅವರ ಅದೃಷ್ಟ, ಅವರ ಪ್ರಭಾವ ನಮ್ಮ ಮೇಲೆ ಸಾಕಷ್ಟು ಬೀರುತ್ತದೆ ಎಂದು ಹಿರಿಯರು ಅಭಿಪ್ರಾಯಪಡ್ತಾರೆ. ಅಂತೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಆಕಳು ಮತ್ತು ತುಳಸಿ ಗಿಡದ ದರ್ಶನದಿಂದ ಸಾಕಷ್ಟು ಉತ್ತಮ ಫಲಿತಗಳು ಸಿಗುತ್ತವೆ ಎನ್ನುವುದು ಉಂಟು. ಯಾಕೆಂದ್ರೆ ಗೋವಿನಲ್ಲಿ, ತುಳಸಿಯಲ್ಲಿ ಸಕಲ ದೇವಾನುದೇವತೆಗಳು ನೆಲೆಸಿರ್ತಾರೆ. ಆದ ಕಾರಣ ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ದರ್ಶನ ಆಗ್ಲಿ, ಗೋವಿನ ದರ್ಶನ ಆಗ್ಲಿ ಮಾಡಿಕೊಳ್ಳೋದು ಉತ್ತಮ ಅನ್ನೋದು. ಹೀಗೆ ಮಾಡಿಕೊಳ್ಳೋದ್ರಿಂದ ಆ ದಿನ ಪೂರ್ತಿ ಸರಳವಾಗಿ, ಸುಲಭವಾಗಿ, ಲವಿಲವಿಕೆಯಿಂದ ಒಳ್ಳೆಯ ಫಲಿತಾಂಶಗಳನ್ನ ಪಡೆದುಕೊಳ್ಳುತ್ತಾ ಕಳೆದು ಹೋಗುತ್ತದೆ ಎಂದು ಹೇಳುತ್ತಾರೆ. ಹಾಗೆಯೇ ಗುಡಿಯ ಗೋಪುರ, ಬೆಟ್ಟ, ಗುಡ್ಡ, ಸಮುದ್ರವನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಎಲ್ಲವೂ ಶುಭವೇ ಜರುಗುತ್ತದೆ ಅಂತ ಕೂಡ ಹೇಳುವುದುಂಟು. ಹಾಗೆಯೇ ಗಂಡಸರು ಬೆಳಿಗ್ಗೆ ಎದ್ದ ತಕ್ಷಣ ಹೆಂಡತಿ ಮುಖ ನೋಡೋದು ಬಹಳ ಒಳ್ಳೆಯದು ಅನ್ನುವ ಒಂದು ಪ್ರತೀತಿ ಕೂಡ ಇದೆ. ಇಷ್ಟೇ ಅಲ್ಲದೆ ಅಗ್ನಿ, ದೀಪ, ಹೋಮ ಇಂತಹ ಶುಭಪ್ರದ ಸೂಚಕಗಳನ್ನ, ಸಂಕೇತಗಳನ್ನ ನೋಡಿದ್ರೆ ಸಹ ಮಂಗಳಕರವೆಂದು ಭಾವಿಸುತ್ತಾರೆ ನಮ್ಮಲ್ಲಿ ಬಹಳಷ್ಟು ಜನ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅಂಗೈಯನ್ನ ನೋಡಿ ಹೇಳುವವರು ಕೆಲವರು ಜನ ಇದ್ದಾರೆ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಅಂಗೈಯನ್ನ ನೋಡಿಕೊಂಡು ಭಗವಂತನನ್ನ ಪ್ರಾರ್ಥಿಸಿ ಹೇಳೋದ್ರಿಂದ ಎಲ್ಲ ಶುಭ ಮಂಗಳ ಕಾರ್ಯಗಳೇ ಜರುಗುತ್ತವೆ ಆ ದಿನದಲ್ಲಿ ಎಂದು ಹೇಳುತ್ತಾರೆ ಪಂಡಿತೋತ್ತಮರು. ಇನ್ನು ನಮ್ಮ ಅಂಗೈಯಲ್ಲಿ ಶ್ರೀ ಮಹಾಲಕ್ಷ್ಮಿ, ಸರಸ್ವತಿ ಹಾಗೂ ಶ್ರೀ ಮಹಾವಿಷ್ಣುವನ್ನ ಆಹ್ವಾನಿಸಿ, ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ, ಪ್ರಭಾತೆ ಕರದರ್ಶನಂ ಎಂದು ಪ್ರಾರ್ಥಿಸಿಕೊಂಡು ವಿದ್ಯೆಗೆ ಅಧಿದೇವತೆಯಾದ ಸರಸ್ವತಿಯನ್ನ, ಧನಕ್ಕೆ ಅಧಿದೇವತೆಯಾದ ಲಕ್ಷ್ಮಿಯನ್ನ ಹಾಗೂ ಜಯಕ್ಕೆ ಅಧಿದೇವರಾದ
ಶ್ರೀ ಮಹಾವಿಷ್ಣುವನ್ನ ನಮ್ಮ ಅಂಗೈಯಲ್ಲಿ ಬಂದು ನೆಲೆಸುವಂತೆ ಪ್ರಾರ್ಥಿಸಿ ಸಮಸ್ತವೂ ಶುಭವೇ ಜರುಗುವಂತೆ ಎಲ್ಲರಿಗೂ ಮಂಗಳವಾಗುವಂತೆ ನನ್ನ ಕೈಯಲ್ಲಿ ನೆಲೆಸಿ ಕಾರ್ಯಗಳನ್ನ ನಿರ್ವಹಿಸು ಎಂದು ಆ ಪರಮೇಶ್ವರನನ್ನ ಪ್ರಾರ್ಥಿಸುವುದರಿಂದ ಆ 3 ಜನ ನಿಮ್ಮನ್ನ ಮುಂದೆ ನಡೆಸಿ ನಿಮಗೆ ಆ ದಿನ ಶುಭಪ್ರದವಾಗುವಂತೆ ಮಾಡುತ್ತಾರೆ ಎನ್ನುವ ನಂಬಿಕೆ ಕೂಡ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.